ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಭುವನ್ ಪಿ ಆಚಾರ್ ಅವರು ಮಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/10/2020, ಸಮಯ 3:28 ಮಧ್ಯಾಹ್ನ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಭುವನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯ ಹೇಗಿದೆ ಅಂತ ಕೇಳಿದ್ದಾರೆ. ಆರೋಗ್ಯ ನೋಡೋಣ ಮೊದಲಿಗೆ. ಯಾಕೆಂದರೆ ಚಿಕ್ಕ ಪುಟ್ಟ ಮಗು ಇದು ಇನ್ನು. ಈಗ ನೋಡಿ, ಮೂಲ ನಕ್ಷತ್ರ ಇದು ಈ ಲಗ್ನ ಕುಂಭಲಗ್ನವಾಗಿದೆ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ, ಆದರೆ ಸ್ವಕ್ಷೇತ್ರ, ಆತಂಕ ಬೇಡ. ಚಂದ್ರ ಗುರು ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯದಿದು. ಪ್ರಸ್ತುತ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ವೀಕ್ ಆಗಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಸೊ ಅವನೇ ಸುಖಾಧಿಪತಿ. ನೋಡಿ, ಮಗುವಿಗೆ ಒಂದು ಶುಕ್ರ ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಅದನ್ನು ಸೂಚಿಸ್ತಾ ಇದೆ. ಅದೊಂದು ಸಾಧ್ಯವಾದರೆ ಮಾಡಿಸಿ, ಶುಕ್ರ ಗ್ರಹ ಶಾಂತಿ ಮಾಡಿಸಿ. ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಅವರೇ ಧಾನ್ಯ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅಮ್ಮನವರ ಸನ್ನಿಧಾನಕ್ಕೆ ದಾನ ಮಾಡಿ, ಅದು ತುಂಬ ಸಹಕಾರಿಯಾಗುತ್ತೆ. ಸದ್ಯದ ಮಟ್ಟಿಗೆ ಅಷ್ಟು ಪ್ರಮಾದ ಅಲ್ಲ, ಸ್ವಲ್ಪ ಬಲ ಬೇಕಾಗಿದೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ಇದರ ಹೊರತಾಗಿ ವಿದ್ಯಾಭ್ಯಾಸ ಇತ್ಯಾದಿ ಎಲ್ಲ ಗಮನಿಸೋಣ, ಚೆನ್ನಾಗಿದೆ, ಆತಂಕ ಬೇಡ. ವಾಗಧಿಪತಿ ಮತ್ತು ವಿದ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಲಾಭದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನಲ್ಲ, ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಚೆನ್ನಾಗಿರ್ತದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನ್ನಪೂರ್ಣ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/11/2006, ಸಮಯ 6 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ಸಕ್ಕರೆ ಕಾಯಿಲೆ ಆಗಿದೆ, ಪರಿಹಾರ ತಿಳಿಸಿ. ಶಿಕ್ಷಣ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅನ್ನಪೂರ್ಣ ಅವರ ಪ್ರಶ್ನೆ ಮಗುವಿನ ಆರೋಗ್ಯದ ಕುರಿತಾಗಿ ಪಾಪ ಆತಂಕಗೊಂಡಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಈಗ ಮಕ್ಕಳಿಗೆ ಈ ಚಿಲ್ಡ್ರನ್ಸ್ ಅವ್ರಿಗೆ ಬರ್ತಕ್ಕಂಥ ಡಯಾಬಿಟೀಸ್, ಅದರ ಬಗ್ಗೆ ತುಂಬ ಇದು ಒಂದಂತಲ್ಲ, ಸುಮಾರು ಕುಟುಂಬಗಳಲ್ಲಿ ಇದನ್ನು ಈಗಿನ ಡಾಕ್ಟ್ರು ಗುರುತಿಸಿ ಗಮನಿಸಿ ಹೇಳಿದಾಗ ಒಂಥರ ಆತಂಕವಾಗುತ್ತೆ. ಏನಿದು ವಿಚಿತ್ರ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಅಲ್ಲ, ದೊಡ್ಡ ಮಟ್ಟದಲ್ಲಿ ಘಾಸಿಯಾಗುತ್ತೆ. ಮಕ್ಕಳಿಗೆ ಯಾಕೆ ಹೀಗಾಗ್ತಾಯಿದೆ, ಆರೋಗ್ಯ ಸ್ಥಿತಿ ಈಗಲೇ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಅಂತಂದರೆ, ಸ್ಟ್ರೆಸ್, ಒತ್ತಡ ಇದೆಯಲ್ಲ ಅದು, ಮತ್ತು ಹೆರಿಡಿಟಿಯಿಂದ ಎರಡು ರೀತಿಯಲ್ಲಿ ಅದನ್ನು ಗುರುತಿಸಲಾಗುತ್ತೆ. ಮುಖ್ಯವಾದದ್ದು ಗ್ರಹಚಾರ. ಗೊತ್ತಿಲ್ಲ ಯಾರಿಗೆ ಕಾಯಿಲೆಗಳು ಯಾವ ಸಂದರ್ಭದಲ್ಲಿ ಬಂದು ನಮ್ಮನ್ನು ಮುತ್ಕೊಳ್ಳುತ್ತೆ ಗೊತ್ತಾಗಲ್ಲ, ವ್ಯಾಪಿಸುತ್ತೆ ಗೊತ್ತಾಗೋದಿಲ್ಲ. ಗ್ರಹಚಾರ ಅಂದ್ಕೋಬೇಕು. ಈಗ ಪ್ರಸ್ತುತ ನೋಡಿ, ಇದು ವೃಶ್ಚಿಕ ಲಗ್ನ, ಲಗ್ನದ ಅಧಿಪತಿ ಲಗ್ನದಲ್ಲಿದ್ದಾನೆ, ಆದರೆ ಮೌಢ್ಯನಾಗಿದ್ದಾನೆ. ಅಲ್ಲಿ ಗುರುವು ಸೇರಿರತಕ್ಕಂಥದ್ದು, ಅವನು ಮೌಢ್ಯನಾಗಿದ್ದಾನೆ. ವ್ಯಯಾಧಿಪತಿ ಶುಕ್ರ ಇದ್ದಾನೆ, ಅವನು ಮೌಢ್ಯನಾಗಿದ್ದಾನೆ. ಚಂದ್ರ ರಾಹು ಯುತಿ ಇದೆ. ಇದೆಲ್ಲ ನೋಡಿ ತೊಡಕನ್ನು ಸೂಚಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕಾಣ್ತಾ ಇದೆ. ಈ ಚಂದ್ರ ರಾಹು ಯುತಿ ಇದೆಯಲ್ಲ, ಇದೆಲ್ಲ ಬಾಲಾರಿಷ್ಟವನ್ನು ಹೇಳುತ್ತೆ. ಇದೆಲ್ಲ ಸ್ವಲ್ಪ ತೊಡಕಿರ್ತಕ್ಕಂಥದ್ದೇ. ಒಂದು ಬಾಲಾರಿಷ್ಟ ಮಾಡಿಸಿ, ಗೊತ್ತಿಲ್ಲ ತಾವು ಮಾಡಿಸಿದ್ರೋ ಆ ಸಂದರ್ಭದಲ್ಲಿ ಇಲ್ವೋ ಗೊತ್ತಿಲ್ಲ. ಒಂದು ಗ್ರಹ ಶಾಂತಿ ಒಂದು ಮಾಡಿಸಿ. ಈ ಸಂದರ್ಭದಲ್ಲಿ ವಸ್ತುತಃ ನಡೀತಾ ಇರ್ತಕ್ಕಂಥ ಕಾಲ ನೋಡಿದ್ರೆ ಗುರುದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ಒಂದು ಗ್ರಹಶಾಂತಿ ಬೇಕು, ಒಂದು ಗ್ರಹಶಾಂತಿ ಒಂದು ಮಾಡಿಸಿ. ಮತ್ತು ಆದಷ್ಟು ವಾತಾವರಣ ಪರಿಸರವನ್ನು ಸರಿಪಡಿಸಿ. ಮನೆಯ ವಾತಾವರಣ ಆಗಬಹುದು, ವ್ಯಾಯಾಮ, ಪ್ರಾಣಾಯಾಮ ಇವೆಲ್ಲ ಬೇಕಾಗುತ್ತೆ. ಇವೆಲ್ಲ ನಮ್ಮ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ನಮಗೆ ನಾವೇ ಅದನ್ನು ಹೆಚ್ಚಿಸ್ಕೊಳ್ಬೇಕೇ ವಿನಃ ಇನ್ಯಾವುದೋ ಒಂದು ಮಾತ್ರೆ ಇವುಗಳಿಗೆ ನಾವು ಒಳಗಾದರೆ ಅಷ್ಟು ಮಟ್ಟಿಗೆ ದೇಹ ಕೃಶವಾಗ್ತಾನೆ ಹೋಗುತ್ತೆ, ಅಷ್ಟು ಮಟ್ಟಿಗೆ ದೇಹ ಹಾಳಾಗ್ತಾ ಹೋಗುತ್ತೆ. ಹೀಗಾಗಿ ನಮ್ಮ ದೇಹವನ್ನು ನಾವು ಸ್ವಲ್ಪ ಶಕ್ತಿ ಕೊಡಬೇಕಲ್ಲ, ಅದಕ್ಕೆ ಪರಿಕರಗಳೇನು ಹುಡುಕೊಳ್ಬೇಕಾಗುತ್ತೆ. ಹೀಗಾಗಿ ವ್ಯಾಯಾಮ, ಪ್ರಾಣಾಯಾಮ ಇವುಗಳ ಕಡೆ ನೀವು ತಿರುಗೋದು. ಈ ಏನು ಶ್ರದ್ಧೆಯಿಂದ ಅದನ್ನು ತಪ್ಪಿಸಬಾರ್ದು. ನಾವೇನು ಮಾಡ್ತೀವಿ, 2 ದಿವಸ ಹೋಗ್ತೀವಿ, 3ನೇ ದಿವಸ ನಮಗೆ ಮಹಾ ಸುಸ್ತಾಗುತ್ತೆ, ಇಲ್ಲ ಇನ್ನೇನೋ ಒಂದು ಜ್ವರ ಬಂದಿರುತ್ತೆ, ಇಲ್ಲ ಇನ್ಯಾವುದೋ ಒಂದು ಊರಿಗೆ ಹೊರಟೋಗ್ಬಿಡ್ತೀವಿ, ಅಂತೂ ಕತ್ತರಿ ಆಗುತ್ತೆ. ಇದನ್ನು ಮೊದಲು ಕತ್ತರಿಸ್ಬೇಕು. ನಾನು ಹೇಗೆ ನೀವು ಉಸಿರಾಡ್ತಿರೋ, ಹೇಗೆ ಊಟ ಮಾಡ್ತಿರೋ, ಯಾವ ಊರಲ್ಲಿದ್ದರೂ ಊಟ ಮಾಡ್ತಿರಲ್ವ, ಹಾಗೆ ಆ ರೀತಿಯಲ್ಲಿ ತಪ್ಪಿಸದೆ ನಾನು ಅನುಷ್ಠಾನ ಮಾಡುವಾಗ ಯಾವುದೇ ಪ್ರದೇಶದಲ್ಲಿ ಇರಲಿ ನಾನು ತಪ್ಪಿಸೋದಿಲ್ಲ.
ಅದೊಂದು ಶ್ರದ್ಧೆ ಬೇಕಾಗುತ್ತೆ. ಇಲ್ಲಿ ಇದನ್ನು ತಪ್ಪಿಸ್ಬಾರ್ದು, ನಾನು ಉಸಿರಾಡೋವರೆಗೂ ಕೊನೆವರೆಗೂ ಇದನ್ನು ಮಾಡಬೇಕು. ಹಾಗೆ ಅಂಥದ್ದೊಂದು ನಿರ್ಣಯ ಮಾಡ್ಕೊಳ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕು, ವ್ಯಾಯಾಮ ಬೇಕು, ಪ್ರಾಣಾಯಾಮ ಬೇಕು. ಅಷ್ಟು ಕಟ್ಟುನಿಟ್ಟಾಗಿ ನೀವು ಮಾಡಿಸಿದ್ರೆ ಸರಿ ಹೋಗುತ್ತೆ, ಆತಂಕ ಬೇಡ. ಗ್ರಹಶಾಂತಿ ಮಾಡಿಸಿ ಮೊದಲಿಗೆ, ಸರಿ ಹೋಗುತ್ತೆ, ಗಾಬರಿ ಮಾಡ್ಕೋಬೇಡಿ. ಸಾಧ್ಯವಾದರೆ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ ಮಗುವಿಗೆ. ಇವೆರಡು ಆರೋಗ್ಯವನ್ನು ಬಲಪಡಿಸುತ್ತೆ. ಇದರ ಜೊತೆಗೆ ಯೋಗ ಹಾಗೂ ಪ್ರಾಣಾಯಾಮ ತಪ್ಪದೇ ಮಾಡಿಸಿ ಕ್ರಮೇಣವಾಗಿ ಎಲ್ಲವೂ ಹಂತ ಏನು ನಮ್ಮ ಅನುಗ್ರಹಕ್ಕೆ ಅನುಕೂಲಕ್ಕೆ ಉಂಟಾಗುತ್ತೆ ದೈವಾನುಗ್ರಹದಿಂದ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸುಧನ್ವ ಭಟ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/3/1994, ಸಮಯ 6:30 ಸಂಜೆ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಧನ್ವ ಭಟ್ ಅವರ ಪ್ರಶ್ನೆ, ವಿವಾಹ ಯಾವಾಗ ಆಗುತ್ತೆ ಹೇಳಿಬಿಡಿ, ಅದೊಂದು ಪ್ರಶ್ನೆ ಕೇಳಿದ್ದಾರೆ ಅವರು. ನೋಡೋಣ ಜಾತಕವನ್ನು. ನೋಡಿ, ಇದು ಸಿಂಹಲಗ್ನ ಆಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ಲಗ್ನಾಧಿಪತಿ ಜೊತೆಗಿದ್ದಾನೆ. 11-21 ಮೌಢ್ಯತೆ ಏನೂ ಇಲ್ಲ. ಅವನು 27ರಲ್ಲಿ ಇರೋದು, ಹೀಗಾಗಿ ಆತಂಕ ಬೇಡ. ಆದರೆ ಕುಜ ಇದ್ದಾನೆ, ಬುಧನಿದ್ದಾನೆ, ಇದೆ ಸ್ವಲ್ಪ ತೊಡಕಿದೆ. ಒಂದು ಗ್ರಹಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಮತ್ತು ಈಗ ನೋಡಿ, ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಚಂದ್ರನ ಕಾಲ, ವ್ಯಯಾಧಿಪತಿ ಕಾಲ ನಡೀತಾ ಇದೆ. ನವಂಬರಿಗೆ ಮುಗಿಯುತ್ತೆ. ನವಂಬರ್ ನಂತರದಲ್ಲಿ ಅವಕಾಶ ಆಗುತ್ತೆ. ಆಗ ಕುಜನ ಒಂದು ಕಾಲ ಪ್ರಾರಂಭವಾಗುತ್ತೆ. ಕುಜನೂ ಅಲ್ಲಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ದರೆ ಆ ಗ್ರಹದ ಕಾಲ ಬಂದಾಗಲೂ ಆಗತ್ತೆ ಅಂತ. ಮತ್ತು ಶುಕ್ರನ ಸಂಚಾರವೂ ಈಗ ಹತ್ತತ್ರ ಬರ್ತಾ ಇದೆ, ಅನುಕೂಲ ಆಗುತ್ತೆ. ಇಲ್ಲಿ ಸ್ವಲ್ಪ ಸಪ್ತಮ ಸ್ಥಾನ ನೋಡಿದ ಕೂಡಲೇ ಆ ಕುಜ ರವಿ ಇವೆಲ್ಲ ಸ್ವಲ್ಪ ಭಯ ಹುಟ್ಟಿಸ್ತಕ್ಕಂಥದ್ದು. ಅಂದರೆ ಇವುಗಳ ದೋಷ ನಿವಾರಣೆ ಮಾಡಿಕೊಂಡಾಗ ಗ್ರಹಗಳ ಅನುಗ್ರಹ ಉಂಟಾದರೆ ತಕ್ಷಣದಲ್ಲಾಗುತ್ತೆ, ಆತಂಕ ಬೇಡ. ಗ್ರಹಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ. ನವಂಬರ್ ನಂತರದಲ್ಲಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.